ಏನು సమస్య ఇల్లಲ್ಲ జీవనక ఈ ఒట్టికి బట్టికి అవుతుంది. ఏదన్నా అరమిల్ల అయితే తొందరగా ఇది పాప ఈ ఊరు నోడుతారు మనీ ఊరు ಹೆಣ್ಮಗಳನ್ನ ನೋಡ್తున్నారు కానీ ಈಗ ನಮಗೆ ವಯಸ್ಸು ಆಗ್ತದೆ ಇದ್ದಿಲ್ಲಲ್ಲ. ಸುಮ್ಮನೆ ಏನು ಗುಡಿಸ್ಲಿತ್ತ ಏನಿತ್ತ ಅಲ್ಲಿ ನಿಮ್ದು? ನೆರಕೆಯಾಗಿದ್ರಿ. ಅಲ್ಲಿ ದುರಿ ಖಾಲಿ ಇದ್ದಾಗ ಪಾಟಿಕಲ್ ಅವೆಲ್ಲ ಏನಿದ್ದಿಲ್ಲ ನಾವೆಲ್ಲ ಅಲ್ಲ ಒಟ್ಟು ನೀವು ಬಂದು ಸೇಫ್ಟಿ ಮಾಡ್ಕೊಂಡು ಇದ್ದು ಬಿಟ್ರಿ. ಇದ ನಿಮ್ಮ ಮನೆ ಇದ ಮನ್ಯಾಕ ನೀವು ಹೋಗ್ರಿ ಅಂತ ಯಾರು ಏನು ಕಳಿಸಿಲ್ಲ ನಿಮ್ಮನ್ನ? ಸುತ್ತಿ ಹಾಕಿ ಬಂದಾಗ ಕಟ್ಟಿರಿ. ಎಲ್ಲಿ ಗ್ರಾಮ ಪಂಚಾಯತಿ ಯಾರು? ಗ್ರಾಮ ಪಂಚಾಯತಿ. ಏನು ನಿಮ್ಮ ಹೆಸರು? ನನ್ನ ಹೆಸರು ಧರ್ಮಣ್ಣ ಅಂತ. ಮೊದಲಗಟ್ಟಿನ. ಆಯ್ತು. ಹಡಗಲಿನ ಏನು ಹೆಸರು? ನಾಗಪ್ಪ. ಗುಡಿಯಾಗ ಮಲ್ಲಿ ಯಾರಿಗೆ ಪಟ್ಟ ಕೊಡ್ತೀವಿ ಲಿಸ್ಟ್ನಾಗ ಸರ್ 2007 ಹರ್ಷಗುಪ್ತ DC ಅವ್ರು ಇದ್ದಾಗ ಈ ಡೋರ್ ಟು ಡೋರ್ ಬಂದು ನಂಬರ್ ಆಗಿ ಕೊಟ್ಟಾರ. ಅವ್ರು ಅದೇ ಪ್ರಕಾರ ನಾವು ಈಗ ಅಲ್ಲಿ ಲಿಸ್ಟ್ ಮಾಡಿಕೊಟ್ಟಿದ್ದೀವಿ. ಫಲಾನುಭವಿಗಳ ಪಟ್ಟಿ ಕೊಟ್ಟಿದ್ದೀವಿ. ಆ ಪಟ್ಟಿ ಪ್ರಕಾರ ಅವ್ರ ಜಾಗ ಯಾರ್ಯಾರಿಗೆ ಬರ್ತೈತೆ ಅವ್ರಿಗೆ ಅಲ್ಲಿ ಖಾಲಿ ಜಾಗ ಇದ್ದವ್ರಿಗೆ ಪಂಚಾಯತಿಲಿಂದನ ಅಥವಾ ಶಾಸಕರಂದಲ್ಲಿ ಯಾವುದೇ ಒಂದು ಸ್ಕೀಮ್ನಲ್ಲಿ ಬಂದು ಕೂಡ ಅವ್ರಿಗೆ ಮನಿ ಮಾಡಿಕೊಡಕ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಎಷ್ಟು ವೀಕ್ಷಕರೇ, ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ, ನಾನು ನಿಮ್ಮ ಅಯ್ಯನಗೌಡ. ತುಂಗಭದ್ರಾ ನದಿಯನ್ನು ತಾವು ನೋಡ್ತಾ ಇದ್ದೀರಿ. ಹೂವಿನಹಡಗಲಿ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಮತ್ತು ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಮಧ್ಯೆ ನಿರ್ಮಾಣವಾಗಿರುವಂತಹ ಒಂದು ಸೇತುವೆ ಸಂಪರ್ಕಕ್ಕೆ ದಾರಿಯಾಗಿದೆ. ಪ್ರಸಿದ್ಧವಾದಂತಹ ಒಂದು ಧಾರ್ಮಿಕ ಕ್ಷೇತ್ರ ಆಂಜನೇಯ ದೇವಸ್ಥಾನ ತುಂಗಭದ್ರಾ ದಡದಲ್ಲಿ ನೆಲೆ ನಿಂತಹ ಮೊದಲ್ಘಟ್ಟ ಆಂಜನೇಯ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ. ರಾಜ್ಯದ ಎಲ್ಲ ಭಾಗಗಳಲ್ಲಿಯೂ ಕೂಡ, ಬೇರೆ ರಾಜ್ಯಗಳಲ್ಲಿಯೂ ಕೂಡ ಈ ಒಂದು ಆಂಜನೇಯ ಸ್ವಾಮಿ ಭಕ್ತಾದಿಗಳು ಇದ್ದಾರೆ. ನದಿ ತೀರದಲ್ಲಿ ನೆಲೆ ನಿಂತಹ ಆಂಜನೇಯನಿಗೆ ಸರ್ವ ಶಕ್ತಿಯೂ ಉಂಟು. ಇತಿಹಾಸ ಪರಂಪರೆಯನ್ನು ಹೊಂದಿದಂತಹ ಒಂದು ದೇವಸ್ಥಾನ ಎನ್ನುವಂತಹದ್ದು ಇತ್ತೀಚೆಗೆ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಆಂಜನೇಯ ಮತ್ತು ಶ್ರೀರಾಮನ ಅಪ್ಪಿಗೆಯ ಒಂದು ಪುತ್ಥಳಿಯ ನಿರ್ಮಾಣದ ಕಾಮಗಾರಿಗೆ ತುಂಗಭದ್ರಾ ನದಿ ಅತ್ಯಂತ ಸಮೃದ್ಧವಾಗಿ ಹರಿಯುವಂತಹ ಒಂದು ತುಂಗಭದ್ರೆಯ ಮಡಿಲಿನಲ್ಲೊಂದು ಪುಟ್ಟ ಗ್ರಾಮ ಮೊದಲ್ಘಟ್ಟ. ಅದುವೇ ಆಂಜನೇಯ ನೆಲೆ ನಿಂತಹ ಒಂದು ಪವಿತ್ರ ಭೂಮಿ. ನಾವೆಲ್ಲ ತುಂಗಭದ್ರಾ ತಡ ಏನು ನದಿ ದಡದಲ್ಲಿರುವಂಥವರೆಲ್ಲರೂ ಕೂಡ ಶ್ರೀಮಂತರು, ಸುಖವಾಗಿದ್ದಂಥವರು. ಅವರ ಬದುಕು ಯಾವತ್ತೂ ಕೂಡ ಹಚ್ಚ ಹಸುರಿನಿಂದ ಕೂಡಿರುತ್ತೆ ಎನ್ನುವಂತಹ ಒಂದು ಕಲ್ಪನೆ ಇರುವಂತಹದ್ದು ಸಹಜ. ಆದರೆ ಇಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ಏನಿದೆ ಮೊದಲ್ಘಟ್ಟ, ತುಂಗಭದ್ರಾ ನದಿ ತೀರದ ಮೊದಲ್ಘಟ್ಟ ಗ್ರಾಮದ ಜನ ಒಂದು ರೀತಿಯ ಸ್ಥಳಾಂತರದ ಸುಳಿಯಲ್ಲಿ ಸಿಲುಕಿ ನಲುಗ್ತಾ ಇದ್ದಾರೆ. ಇದು ನೀವು ನೋಡ್ತಾ ಇರುವಂತಹದ್ದು ಒಂದು ದೇವಸ್ಥಾನದ ಅನುಕೂಲಕ್ಕಾಗಿ ಯಾತ್ರಾರ್ಥಿಗಳಿಗಾಗಿ ನಿರ್ಮಿಸಿದಂತಹ ಯಾತ್ರಿ ನಿವಾಸ. ಮೊದಲ್ಘಟ್ಟ ದೇವಸ್ಥಾನದ ವ್ಯಾಪ್ತಿಗೆ ಬರುವಂತಹದ್ದು. ಶಾಸಕರಾದಂತಹ ಅಂದಿನ ಶಾಸಕರಾಗಿದ್ದಂತಹ ಚಂದ್ರನಾಯ್ಕರವರ ಅವಧಿಯಲ್ಲಿ ಒಂದು ನಿರ್ಮಾಣಗೊಂಡಂತಹದ್ದು. 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿತ್ತು, ಆದರೆ ಉದ್ಘಾಟನೆ ಆಗಲಿಲ್ಲ. ನಂತರ ಬಂದಂತಹ PT ಪರಮೇಶ್ವರ ನಾಯ್ಕರವರು ಕೂಡ 10 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದರು, ಉದ್ಘಾಟನೆ ಆಗಲಿಲ್ಲ. ಪ್ರಸ್ತುತ ಶಾಸಕರಾಗಿರುವಂತಹ ಕೃಷ್ಣಾ ನಾಯ್ಕರವರು ಈಗಾಗಲೇ ಅಧಿಕಾರವನ್ನು ವಹಿಸಿಕೊಂಡು ಶಾಸಕರಾಗಿ 1 ವರ್ಷ ಕಳೆದರೂ ಕೂಡ ಇದು ಉದ್ಘಾಟನೆ ಆಗಲಿಲ್ಲ. ಇಲ್ಲಿ ಕುಟುಂಬಗಳು, ನಿರಾಶ್ರಿತ ಕುಟುಂಬಗಳು, ನೆಲೆಯಿಲ್ಲದ ಕುಟುಂಬಗಳು, ಆಂಧ್ರದ ಮೂಲದ ಅಜ್ಜಿ ಮತ್ತು ಅಜ್ಜ ಸೇರಿದಂತೆ 3 ಕುಟುಂಬಗಳು ಕೂಡ ವಾಸವಾಗಿದೆ. ನಾನಿವತ್ತೇನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಪುಟ್ಟ ಗ್ರಾಮ ತುಂಗಭದ್ರೆ ಮಡಿಲಿನಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ಏನಿದೆ, ತುಂಗಭದ್ರಾ ತಟದಲ್ಲಿರುವಂತಹ ಮೊದಲ್ಘಟ್ಟ ಗ್ರಾಮ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಇದಕ್ಕೆ ಯಾರು ಕಾರಣ, ಯಾರ ಶಾಪ ಇದೆಯೋ ಗೊತ್ತಿಲ್ಲ. ಇದೊಂದು ಸ್ಥಳಾಂತರ ಗ್ರಾಮ ಎನ್ನುವಂತಹ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಮೂಲ ಸೌಲಭ್ಯದಿಂದ
ವಂಚಿತವಾಯಿತು. ಆಗಾಗ ಗಂಗೆ ಆಕ್ರೋಶಗೊಂಡಂತೆಲ್ಲ ಈ ಗ್ರಾಮದಲ್ಲಿ ಹೋಗ್ತಾಳೆ. ನದಿ ತೀರದಲ್ಲಿರುವಂತಹ ಗ್ರಾಮ ಮುಳುಗಿ ಹೋಗುತ್ತೆ. ಸಂಕಷ್ಟದ ಸ್ಥಿತಿಯಿಂದ ಮತ್ತೆ ಹೊರಬರ್ತಾರೆ. ಆದರೆ ಈ ಗ್ರಾಮವನ್ನು ಬಿಟ್ಟು ಹೋಗೋದಕ್ಕೆ ಜನ ತಯಾರಿಲ್ವೋ, ಅವರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ರಾಜಕಾರಣಿಗಳು ಸಿದ್ಧರಿಲ್ವೋ ಗೊತ್ತಿಲ್ಲ. ಭಾಳಷ್ಟು ಕನಸುಗಳನ್ನು ಹೊತ್ತಂಥ ರಾಜಕಾರಣಿಗಳಿದ್ದರು ಈ ಕ್ಷೇತ್ರದಲ್ಲಿ. MP ಪ್ರಕಾಶ್ ರವರು ಇದನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು. ಇಲ್ಲೊಂದು ಪವಿತ್ರವಾದಂತಹ ಆಂಜನೇಯ ದೇವಸ್ಥಾನ ಇದೆ, ತುಂಗಭದ್ರಾ ನದಿ ಹರಿತಾ ಇದೆ, ಒಂದು ಪ್ರವಾಸಿ ತಾಣವಾಗಬೇಕು ಈ ಕ್ಷೇತ್ರ ಎನ್ನುವಂತಹ ಮಹದಾಶೆಯಿಂದ ಪ್ರವಾಸಿ ಮಂದಿರವನ್ನು ಕಟ್ಟಿಸಿದರು. ಸರ್ಕಾರಿ ಕಟ್ಟಡ ನಿರ್ಮಾಣಗೊಂಡವು. ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಿದರೂ ಕೂಡ ಅದು ಸದುಪಯೋಗ ಆಗ್ತಾ ಇಲ್ಲ. ಇದು ಹೇಳಿದೆ ನಾನು, ಬಾಲಗ್ರಹ ಪೀಡಿತವಾದಂತಹ ಒಂದು ಗ್ರಾಮ ಅಂತಲೇ ಹೇಳ್ಬೋದು. ನೋಡಿ, ಈಗೆಲ್ಲ ಇಲ್ಲಿ ಯಾತ್ರಾ ನಿವಾಸದಲ್ಲಿ ಅಲ್ಲಿನ ನಿವಾಸಿ ಅಲ್ಲಿನ ಆ ಗ್ರಾಮದ ವಾಸಿಗಳು ವಾಸ ಮಾಡ್ತಾ ಇದ್ದಾರೆ. ಈ ಸರ್ಕಾರಿ ಬಿಲ್ಡಿಂಗ್ಗಳಲ್ಲಿ ಅಲ್ಲಿನ ಒಂದು ಮದಲಘಟ್ಟ ಗ್ರಾಮದ ಜನರು ವಾಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ವಾಸ ಮಾಡೋದಕ್ಕೆ ಯೋಗ್ಯವಾದಂತಹ ಮನೆಗಳಿಲ್ಲ. ಅಲ್ಲಿ ಯಾವುದೇ ಒಬ್ಬ ಫಲಾನುಭವಿಗೆ ನಿನ್ನದೇ ಮನೆ ಅನ್ನುವಂತಹ ಒಂದು ಪಟ್ಟಾವನ್ನು ನೀಡಿ, ಹಕ್ಕು ಪತ್ರವನ್ನು ನೀಡಿ, ಇದು ನಿನ್ನ ಮನೆ ಎನ್ನುವಂತಹ ಒಂದು ಹಕ್ಕನ್ನು ನೀಡುವಂತಹ ಕೆಲಸ ಇದುವರೆಗೂ ಕೂಡ ಆಗಿಲ್ಲ ಎನ್ನುವಂತಹದ್ದೇ ಒಂದು ದುರಂತದ ಸಂಗತಿ. ಏನೆಲ್ಲ ದುರ್ಬಳಕೆ ಆಗ್ತಾ ಇವೆ ಸರ್ಕಾರಿ ಕಟ್ಟಡಗಳು. ಒಂದು ರೀತಿ ನೋಡಿದ್ರೆ ಇದೆಲ್ಲ ದುರ್ಬಳಕೆ ಅನ್ನೋದಕ್ಕೆ ಆಗೋದಿಲ್ಲ. ಜನಕ್ಕೆ ವಾಸ ಮಾಡೋದಕ್ಕೆ ಮನೆ ಇಲ್ಲ, ವ್ಯವಸ್ಥಿತವಾದಂತಹ ಸೌಲಭ್ಯಗಳಿಲ್ಲ. ಆ ಕಾರಣಕ್ಕಾಗಿಯೇ ಇಲ್ಲಿ ಸರ್ಕಾರಿ ಕಟ್ಟಡಗಳೆಲ್ಲವೂ ಕೂಡ ವಾಸದ ಸ್ಥಳಗಳಾಗಿವೆ, ಮನೆಗಳಾಗಿ ಮಾರ್ಪಟ್ಟಿವೆ. ಇಂತಹ ಒಂದು ಮದಲಘಟ್ಟ ಗ್ರಾಮವನ್ನು ಇವತ್ತು ನಾವು ಪ್ರವೇಶ ಮಾಡಿದಾಗ ಅತ್ಯಂತ ಕರುಣಾಜನಕ ಕಥೆಗಳು, ಒಂದೊಂದು ಕಣ್ಣೀರ ಕಥೆಗಳನ್ನು ಕೇಳಿದ್ವಿ. ಆಂಧ್ರ ಮೂಲದ ವೃದ್ಧರಿಬ್ಬರು ಜೀವಿಸ್ತಾ ಇದ್ದಾರೆ, ಮಕ್ಕಳೆಲ್ಲ. 20-25 ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಬಂದಂಥವರು ಒಂದು ಜೋಪಡಿಯನ್ನು ಕಟ್ಟಿಕೊಂಡಿದ್ದರು ಮದಲಘಟ್ಟ ಗ್ರಾಮದಲ್ಲಿ. ಆ ಜೋಪಡಿ ಬಿದ್ದೋಗಿ 10 ವರ್ಷಗಳ ಕಾಲ ಆಗಿದೆ. ಅವರಿಗೆ ನಿವೇಶನ ಇಲ್ಲ, ಮನೆ ಇಲ್ಲ, ಯಾತ್ರಾ ನಿವಾಸದಲ್ಲಿನೇ ಜೀವನ ಮಾಡ್ತಾ ಇದ್ದಾರೆ. ಇವರು ಕೂಡ ಮೂಲ ನಿವಾಸಿಗಳು, ಮದಲಘಟ್ಟೆಯ ಮೂಲ ನಿವಾಸಿಗಳು. ಇವರಿಗೂ ಮನೆ ಇಲ್ಲ, ಸರ್ಕಾರಿ ಕಟ್ಟಡದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಆಂಜನೇಯ ದೇವಸ್ಥಾನ ಅಂತ ಏನು ಹೇಳಿದೆ ನಾನು, ಪವಿತ್ರವಾದಂತಹ ಒಂದು ಆಂಜನೇಯ ದೇವಸ್ಥಾನದ ಅರ್ಚಕರ ಕುಟುಂಬಗಳು ಹೆಚ್ಚಿನ ಪ್ರಮಾಣದಲ್ಲಿ ವಾಸವಾಗಿದ್ದಾರೆ. 70-80 ಕುಟುಂಬಗಳು ಮಾತ್ರ ಇರುವಂತಹ ಒಂದು ಪುಟ್ಟ ಗ್ರಾಮ ಇದು. MP ಪ್ರಕಾಶ್ ರವರು ತಮ್ಮ ಕಲ್ಪನೆಗೆ ತಕ್ಕಂತೆ ಇಲ್ಲಿ ಒಂದು ಪ್ರವಾಸಿ ಮಂದಿರವನ್ನು ನಿರ್ಮಾಣ ಮಾಡಿದರೆ. 84ರಿಂದ 89ರ ಅಧಿಕಾರದ ಅವಧಿ ಇತ್ತು. ಆ ಅವಧಿಯಲ್ಲಿ ಬಹಳಷ್ಟು ಚಿಂತನೆಗಳನ್ನು ಹೊತ್ತು ನದಿ ತೀರದ ಮದಲಘಟ್ಟ ಗ್ರಾಮದ ಒಂದು ಪ್ರವಾಸಿ ತಾಣಕ್ಕಾಗಿ ಶ್ರಮಿಸಿದ್ರು. ಆದರೆ ಅದ್ಯಾಕೋ ಈಡೇರಲಿಲ್ಲ. ಎಲ್ಲವೂ ಕೂಡ ಇಲ್ಲಿ ಅರೆಬರೆಗೊಂಡಂತಿವೆ. ಯಾವುದೂ ಕೂಡ ಕೆಲಸಗಳು ಪೂರ್ಣಗೊಂಡಿಲ್ಲ. ತುಂಗಭದ್ರೆಗೆ ಡ್ಯಾಮನ್ನು ನಿರ್ಮಿಸಲಾಗಿದೆ. ಕೊಪ್ಪಳ, ಗದಗು, ವಿಜಯನಗರ ಜಿಲ್ಲೆಯ ಕೆಲವು ರೈತರ ಸಮೃದ್ಧ ಬದುಕಿಗೆ ಏನು ಒಂದು ಕಾರಣವಾಗಿದೆ ತುಂಗಭದ್ರಾ ನದಿಗೆ ನಿರ್ಮಿಸಲಾದಂತಹ ಡ್ಯಾಮ್. ಆದರೆ ಈ ಮದಲಘಟ್ಟ ತುಂಗಭದ್ರಾ ನದಿ ತೀರದಲ್ಲಿರುವಂತಹ ಮದಲಘಟ್ಟ ಗ್ರಾಮದ ಜನರಿಗೆ ಮಾತ್ರ ದೀಪದ ಕೆಳಗೆ ಕತ್ಲು ಎನ್ನುವಂತಹ ಪರಿಸ್ಥಿತಿ ಇದೆ. ಇಲ್ಲಿ ನಾವೆಲ್ಲ ಹಚ್ಚ ಹಸುರಿನಿಂದ ಕಂಗೊಳಿಸುವಂತಹ ಭೂಮಿಯನ್ನು ನೋಡಿದರೆ ಸಮೃದ್ಧವಾಗಿದೆ ಈ ಮದಲಘಟ್ಟ ಗ್ರಾಮದ ಜನರ ಬದುಕು. ಅವರಿಗೆ ಭೂಮಿ ಇರಲಿ, ಅವರು ಭೂಮಿ ಒಡೆಯರಾಗಿರಲಿ, ಕೂಲಿಕಾರರಾಗಿರಲಿ, ಎಲ್ಲರೂ ಕೂಡ ಒಂದು ರೀತಿ ನೀರಾವರಿ ಪ್ರದೇಶಗಳಲ್ಲಿ ಸುಖವಾಗಿರ್ತಾರೆ ಎನ್ನುವಂತಹದ್ದು ಜನಸಾಮಾನ್ಯರ ಭಾವನೆ. ಆದರೆ ಇಲ್ಲಿ ಕಷ್ಟಗಳು ಯಾರನ್ನೂ ಕೂಡ ಬಿಟ್ಟಿಲ್ಲ. ಎಲ್ಲರೂ ಕೂಡ ಒಂದು ರೀತಿಯ ಕಣ್ಣೀರ ಕಥೆಗಳನ್ನು ಹೇಳ್ತಾನೆ ಇದ್ದಾರೆ. ನದಿ ತೀರದ ಮದಲಘಟ್ಟ ಗ್ರಾಮ ಏನಿದೆ, ಈ ಗ್ರಾಮದ ಕಣ್ಣೀರ ಕಥೆ, ಕರುಣಾಜನಕ ಕಥೆಯೂ ಕೂಡ ಇದೊಂದು ಮುಗಿಯದ ಕಥೆ. ಹೊಸ ನಗರ, ಹೊಸ ಮದಲಘಟ್ಟ ಗ್ರಾಮವನ್ನು ತಾವು ನೋಡ್ತಾ ಇದ್ದೀರಿ. ಏನು ನೆರೆ ಹಾವಳಿಗೆ ತುತ್ತಾಯಿತು ನೀರು. ಮದಲಘಟ್ಟ ಗ್ರಾಮದಲ್ಲಿ ಹೊಕ್ಕು ಅಲ್ಲಿ
ವಾಸಿಸೋದಕ್ಕೆ ಯೋಗ್ಯ ಅಲ್ಲ ಎನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಂತಹ ಅಂದಿನ ಚಂದ್ರನಾಯಕರ ಅವಧಿಯಲ್ಲಿ ಈ ನೂತನ ಗ್ರಾಮವನ್ನು ನಿರ್ಮಿಸಲಾಯಿತು. ಆದರೆ ಇಲ್ಲಿ ಕೇವಲ ಪಟ್ಟ ನೀಡಿಲ್ಲ, ಇಲ್ಲಿಯೂ ಕೂಡ ಯಾರಿಗೂ ಹಕ್ಕು ಪತ್ರವನ್ನು ನೀಡಿಲ್ಲ. ಬನ್ನಿ ಮಂಜುನಾಥ್ರವರು ಮಾತನಾಡಿದ್ದಾರೆ, ಕೇಳೋಣ. ಒಂದು ಗ್ರಾಮದ ಮುಖಂಡರು ಏನು ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಯಾವಾಗಲೂ ಕೂಡ ಈ ಗ್ರಾಮದ ಪರವಾಗಿ ಹೋರಾಟ ಮಾಡುವಂತಹ ಮಂಜುನಾಥ್ರವರು ನಮ್ಮೊಂದಿಗಿದ್ದಾರೆ. ಬನ್ನಿ ಕೇಳೋಣ ಇಲ್ಲಿನ ಮೂಲ ಸಮಸ್ಯೆಗಳೇನು, ಎಷ್ಟು ಜನಕ್ಕೆ ನಿವೇಶನಗಳಿಲ್ಲ ಮಂಜುನಾಥ್ ಅವರೇ? 77 ಜನಕ್ಕೆ ನಿವೇಶನ. 77 ಜನಕ್ಕೆ ನಿವೇಶನಗಳೇ ಇಲ್ಲ. ನಿವೇಶನ ಐತೆ ಸರ್, ಬಟ್ ಅದು ಪಟ್ಟ ಆಗಿಲ್ಲ ಸರ್. ಪಟ್ಟ ಆಗಿಲ್ಲ. ಈ ಇರುವಂಥ ಕುಟುಂಬಗಳು 77 77 ಸರ್. ಇಲ್ಲಿರುವಂಥ ಬಹುತೇಕ ಯಾತ್ರಾ ನಿವಾಸ ಮತ್ತು ಅಂದಿನ PWDಯ ಪ್ರವಾಸಿ ಮಂದಿರದ ಸರ್ಕಾರಿ ಕಟ್ಟಡಗಳಲ್ಲಿ ಕೂಡ ಇಲ್ಲಿನ ಗ್ರಾಮದ ವಾಸಿಗಳು ವಾಸ ಮಾಡ್ತಾ ಇದ್ದಾರೆ ಬಹುವರ್ಷಗಳಿಂದ. ಹೌದು ಸರ್. ಏನು ಕಾರಣ ಏನು? ಅವ್ರಿಗೆ ಮನೆ ಇಲ್ಲ, ನಾವು ಮನೆ ಇಲ್ಲ, ಮತ್ತು ಅವ್ರಿಗೆ ಜಾಗನೂ ಕೂಡ ಅವ್ಯವಸ್ಥಿತವಾಗಿರೋದ್ರಿಂದ ಅವರು ಮತ್ತೆ ಅಲ್ಲಿದ್ದಾರೆ ಸರ್. ಇಲ್ಲಿ ಸ್ಕೂಲ್ ಬಿಲ್ಡಿಂಗ್ ಕೂಡ ಶಿಥಿಲಗೊಂಡಿದೆ. ಸ್ಕೂಲ್ ಬಿಲ್ಡಿಂಗ್ ಇಲ್ಲ. 20-25 ವರ್ಷಗಳಿಂದ ಇಲ್ಲಿನ ಮಂಜುನಾಥ್ ಗ್ರಾಮಸ್ಥರು ಸೇರಿದಂತೆ ಶಿಕ್ಷಕರು ಕೂಡ BO ಇಲಾಖೆ ಸಂಬಂಧಪಟ್ಟಂಥ ಶಾಸಕರು ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಆದರೂ ಕೂಡ ಕಾಳಜಿಯನ್ನು ವಹಿಸಿಲ್ಲ. ಇಲ್ಲಿನ ಶಾಲಾ ಕಟ್ಟಡವನ್ನು ಮರು ನಿರ್ಮಾಣ ಆಗಲಿ ಇಲ್ಲ ದುರಸ್ತಿ ಆಗಲಿ ಮಾಡದೇ ಇರುವಂತಹದ್ದು ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಆತಂಕದಲ್ಲಿ ಒಂದು ಶಾಲೆಯಲ್ಲಿ ಪಾಠ ಕೇಳುವಂತಹ ಸಂದರ್ಭ ಒದಗಿ ಬಂದಿದೆ. ಏನೆಲ್ಲ ಫಾಲೋಅಪ್ ಮಾಡಿದ್ರಿ ಮಂಜುನಾಥ್ ಅವರೇ ಸ್ಕೂಲ್ ಬಿಲ್ಡಿಂಗ್ ಬಗ್ಗೆ? ಸರ್, ಈ ಸ್ಕೂಲ್ ಬಿಲ್ಡಿಂಗಿಗೆ ಮಾಜಿ ಶಾಸಕರು ಮತ್ತು PT ಪರಮೇಶ್ವರ ಹಾಕಿದ್ರು ಸರ್. ಅವಾಗಲಿಂದ ನಾವು 2019ರಿಂದ ಇದಕ್ಕೆ ಹೊಸ ಬಿಲ್ಡಿಂಗ್ ಮಾಡಿಕೊಡ್ಬೇಕು, ಶಿಥಿಲಗೊಂಡೈತಿ ಅಂತಂದು ಹೇಳಿ ಸರ್. ಅಡುಗೆ ಕೋಣೆ ಕೂಡ ಶಿಥಿಲಗೊಂಡಿದೆ. ಆಮೇಲೆ ಕಾಂಪೌಂಡು ಅರ್ಧ ಆಗಿದೆ, ಅದನ್ನ ಕಂಪ್ಲೀಟ್ ಮಾಡಬೇಕು ಅಂತಂದೇಳಿ ಈಗ ಹಾಲಿ ಶಾಸಕರು ಕೂಡ ನಾವು ಮನವಿ ಮಾಡ್ಕೊಂಡ್ವಿ ಸರ್. ಇನ್ನೂವರೆಗೂ ಕೂಡ ಆಮೇಲೆ ಗಿಡಗಳು 2 ಸಲ ಅರಿನ ಪೂರ್ತಿ ಬಿದ್ದು ಕಾಂಪೌಂಡ್ ಹೊಡ್ಕೊಂಡು ಹೋಗೈತಿ. ಆ ಮಕ್ಕಳ ಮೇಲೆ ಗಿಡ ಬೀಳ್ತೈತಿ ಅಂತಂದೇಳಿ ಫಾರೆಸ್ಟ್ನರಿಗೆ ಕೂಡ ನಾವು ಲೆಟರ್ ಕೊಟ್ಟೇವಿ. ಅದಕ್ಕೆ ಶಾಸಕರು ಅನುಮೋದನೆ ಕೊಟ್ಟಾರ. ಅದು ಸುಮಾರು 5-6 ತಿಂಗಳಾಯ್ತು. ಇನ್ನೂವರೆಗೆ ಅವರು ಫಾರೆಸ್ಟ್ನವ್ರು ಬಂದಿಲ್ಲ. ಅವರು ಬಂದಿಲ್ಲ. ನೀವು ಕೊಟ್ಟಿರಿ ಅರ್ಜಿ? ನಂಬರ್ ಹಾಕಿ ಹೋಗ್ಯಾರ ಸರ್. ಅದು ಡಿಸ್ಟಿಕ್ ಆಫೀಸ್ಗೆ ಹೋಗಿ ಬರ್ಬೇಕು, ಬಂದ ಮೇಲೆ ನಿಮಗೆ ಕಟಾವ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸರ್. ಮರ ಸರ್, ಆ ಮರ ಅಂದ್ರೆ ಒಂದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ ಸ್ಕೂಲಿಂದು. ಅದು ಕೂಡ ಈಗ ಏನು ಆ ಬಿಲ್ಡಿಂಗ್ ತೆಗೆದ ಮೇಲೆ ಮಾಡ್ಬೇಕಂತಂದೇಳಿ ಹಂಗ ತಡೆಯಾಡ್ದಾರ ಸರ್. ಒಂದು ಸ್ಯಾಂಕ್ಷನ್ ಆಗಿದೆ, ಒಂದಾಗಿದೆ ಸರ್, ಒಂದಾಗಿದೆ. ಅದು ಇನ್ನೂ ಕಂಪ್ಲೀಟ್. ಈಗ ಒಂದು ಬಿಸಿ ಊಟದ ಕೋಣೆ ಕೂಡ ನಮ್ಮ NRG ಕೆಲಸದಾಗ ಅದು ಕೂಡ ಇದಾಗಿದೆ, ಕಾಂಪೌಂಡ್ ಆಗಿದೆ. ಈಗ ಶಾಸಕರು ಅದನ್ನ ಸ್ವಲ್ಪ ತಡೆ ಹಿಡಿದಾರ. ಈ ಗ್ರಾಮ ಪಂಚಾಯತಿಯಿಂದ ಆಗಬೇಕಾದಂಥ ಕೆಲಸಗಳನ್ನಾದ್ರೂ ಮಾಡಿಸ್ಕೋಬಹುದಾಗಿತ್ತು ನೀವು. ಸ್ಕೂಲು ಬೇರೆ ಬೇರೆ ಮೂಲ ಸೌಲಭ್ಯಗಳಿಗೆ ಬಳಸಿಕೊಳ್ಬಹುದಾಗಿತ್ತು. ಗ್ರಾಮ ಪಂಚಾಯತಿಯಿಂದ ಅಡಿಗೆ ಕೋಣೆ ಸ್ಯಾಂಕ್ಷನ್ ಆಗಿದೆ ಸರ್. ಆಮೇಲೆ ಹೈಟೆಕ್ ಶೌಚಾಲಯ ಬಂದಿದೆ, ಮತ್ತೆ ಕಾಂಪೌಂಡ್ ಕೂಡ ಬಂದಿದೆ. ಅದನ್ನ ಶಾಸಕರು ಈ ಸದ್ಯಕ್ಕೆ ಇದು ಮಾಡಬೇಡ ಅಂತಂದೇಳಿ 1 ವರ್ಷದಿಂದ ತಡೆ ಹಿಡ್ತಾರೆ ಸರ್. ಇಲ್ಲಿ ಸ್ಥಳಾಂತರ ಅನ್ನೋ ಒಂದು ಕಾರಣಕ್ಕಾಗಿಯೇ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಈಗ ಸ್ಥಳಾಂತರಕ್ಕೆ ಇಲ್ಲಿನ ಎಲ್ಲ ನೀವು ಇಲ್ಲಿನ ವಾಸಿಗಳು ಇಲ್ಲೇನು ವಾಸ ಮಾಡ್ತಿದ್ರೆ ಎಲ್ಲರೂ ಒಪ್ಪಿಗೆ ಇದೆ ಗ್ರಾಮ ಸ್ಥಳಾಂತರಕ್ಕೆ? ಈಗ ಮೂಲ ಸೌಲಭ್ಯಗಳನ್ನು ಕೊಟ್ಟು ಒದಗಿಸಿಕೊಟ್ರೆ ಜನರು ತಾವಷ್ಟೇ ತಾವು ಹೋಗ್ತಾರೆ ಸರ್. ಆದ್ರೆ ಏನು ಇಲ್ದಾನೆ ನೀವು ಸ್ಥಳಾಂತರ ಆಗ್ರಿ ಅಂತಂತಂದ್ರೆ ಯಾವ ಜನನು ಹೋಗ್ತಾರೆ ಸರ್. ಆಮೇಲೆ ಇದಕ್ಕೆ ಏನು ಹಕ್ಕುಪತ್ರದ ಐತಲ್ಲ ಸರ್, ಹಕ್ಕುಪತ್ರದ ಅದು ಪದೇ ಪದೇ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅದು ಡಿಲೇ ಯಾಕೆಂತ ಬಂದೈತಿ. ಶಾಸಕರು ಮಾಡಿಸ್ಕೊಡ್ತೀವಿ ಅಂತಂದು ZP ಫೈಲ್ ಎಡಪ್ ಆಗಿದೆ ಸರ್. ಈಗ ಅಲ್ಲಿ ಸ್ಥಳಾಂತರ ಆಗಿ ಮನೆಗಳು ಎಷ್ಟು ನಿರ್ಮಾಣ ಆಗಿವೆ ಅಲ್ಲಿ? ಈಗ ಅಲ್ಲಿ ಸುಮಾರು ಮೊದಲು 50 ಆಗಿದ್ದು ಸರ್. ಆಮೇಲೆ 9 ಮನಿ 5 ಲಕ್ಷ ರೂಪಾಯಿ ಬಸವ ವಸತಿ ಯೋಜನೆ ಒಳಗೆ ಆಗ್ಯಾವ ಸರ್. ಇನ್ನು ಒಂದಿಷ್ಟು ಖಾಲಿ ಹಳೆ ಬಿಲ್ಡಿಂಗ್ ಬಿದ್ದಾವ ಕೆಲವೊಂದಿಷ್ಟು. ಈಗ ಅದನ್ನ ಈಗೇನಾರ ಪಂಚಾಯತಿ ಮನೆಗಳು ಬಂದ್ರೆ ಅವನಿಷ್ಟು ಆ ಖಾಲಿ ಜಾಗದಾಗ ಅವ್ರಿಗೆ ಯಾರಿಗೆ ಪಟ್ಟ ಕೊಡ್ತೀವಿ ಲಿಸ್ಟ್ನಾಗೆ ಸರ್. 2007 ಹರ್ಷಗುಪ್ತ DC ಅವ್ರು ಇದ್ದಾಗ ಈ ಡೋರ್ ಟು ಡೋರ್ ಬಂದು ನಂಬರ್ ಹಾಕಿ ಕೊಟ್ಟಾರ. ಅವು ಅದೇ ಪ್ರಕಾರ ನಾವು ಈಗ ಅಲ್ಲಿ ಲಿಸ್ಟ್ ಮಾಡಿಕೊಟ್ಟಿದ್ದೀವಿ, ಫಲಾನುಭವಿಗಳ ಪಟ್ಟಿ ಕೊಟ್ಟಿದ್ದೀವಿ. ಆ ಪಟ್ಟಿ ಪ್ರಕಾರ ಅವ್ರ ಜಾಗ ಯಾರ್ಯಾರಿಗೆ ಬರ್ತೈತೆ ಅವ್ರಿಗೆ ಅಲ್ಲಿ ಖಾಲಿ ಜಾಗ ಇದ್ದವ್ರಿಗೆ ಪಂಚಾಯತಿಲಿಂದನ ಅಥವಾ ಶಾಸಕರಂದಲ್ಲಿ ಯಾವುದೇ ಒಂದು ಸ್ಕೀಮ್ನಲ್ಲಿ ಬಂದು ಕೂಡ ಅವ್ರಿಗೆ ಮನೆ ಮಾಡಿಕೊಡಕ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಎಷ್ಟು ಜನ ವಾಸ ಆಗಿದ್ದಾರೆ? ಎಷ್ಟು ಮನೆಗಳಲ್ಲಿ ವಾಸ ಆಗಿದ್ದಾರೆ ಹೊಸ ಊರಲ್ಲಿ? ಈಗ 50 ಮನೆಗಳಲ್ಲಿ ಸುಮಾರು ಒಂದು 35-40 ಜನ ಅದ ಸರ್. ಅವ್ರು ಬೇರೆ ಊರ್ಲವ್ರು ಬಂದು ಸುಮ್ಮನೆ ಈಗ ಖಾಲಿ ಮನೆ ಅಂತಂದೇಳಿ ಒಂದಿಷ್ಟು 7-8 ಕುಟುಂಬದವ್ರು ಉಳ್ಕೊಂಡ್ರ ಸರ್. ಅಲ್ಲ, ಇಲ್ಲಿ ಮೊದಲಗಟ್ಟೆ ಅವರೇ ಎಷ್ಟು ಜನ ಹೋಗಿದ್ದಾರೆ ಅಲ್ಲಿ? ಮೊದಲಗಟ್ಟೆ ಆಲ್ಮೋಸ್ಟ್ ಆಲ್ ಒಂದು 25-30 ಜನ ಕುಟುಂಬಗಳು ಅದಾರ ಸರ್. ಈಗ ಸ್ಥಳಾಂತರಕ್ಕೆ ಯಾವುದೇ ವಿರೋಧ ಇಲ್ಲ, ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು. ಅಲ್ಲಿ ವ್ಯವಸ್ಥಿತವಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ರೆ ನಾವು ಹೋಗೋದಕ್ಕೆ ಸಿದ್ಧ ಇದ್ದೀವಿ ಇಲ್ಲಿಂದ ಮೊದಲಗಟ್ಟೆಯಿಂದ ಸ್ಥಳಾಂತರಕ್ಕೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಸ್ಥಳಾಂತರ ಆಯ್ತು ಸರ್. ಮೂಲ ಏನು 4 ಕುಟುಂಬಗಳು ಅದಾವ ಸರ್, ಮನೆ ಮೇನ್ ಅದು ಅವ್ರಿಗೆ ಮತ್ತೆ ಇಲ್ಲಿ
ಸೇವೆ ಮಾಡ್ತಕ್ಕಂಥವ್ರಿಗೆ ಹ್ಮ್ ಇಲ್ಲಿ ಸ್ವಲ್ಪ ಇಲ್ಲೇ ಇರೋದಕ್ಕೆ ಅವಕಾಶ ಅವಕಾಶ ಮಾಡಿಕೊಡ್ಬೇಕು. ಮಾಡಿಕೊಡ್ಬೇಕು. ಅರ್ಚಕರುಗಳಿಗೆ ಮಾತ್ರ ಇಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಉಳಿದರೆಲ್ಲ ಹೋಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ ಸರ್. ಧನ್ಯವಾದಗಳು.